ಕಾಟನ್ ಕ್ಯಾಂಡಿ ಆಯಿತು, ಗೋಬಿ ಆಯಿತು, ಪಾನಿಪುರಿ ಕಥೆಯೂ ಮುಗೀತು. ಕಲ್ಲಂಗಡಿ ಹಣ್ಣಿಗೂ ಕೃತಕ ಬಣ್ಣಗಳ ಅಳವಡಿಕೆಯಿಂದಾಗಿ ಕ್ಯಾನ್ಸರ್ನಂತಹ ಮಾರಕ ರೋಗಗಳು ಬರ್ತವೆ ಅನ್ನೋ ಸುದ್ದಿ ಎಲ್ಲರನ್ನ ಬೆಚ್ಚಿ ಬೀಳಿಸಿತ್ತು. ಇದರಿಂದ ಚೇತರಿಸಿಕೊಳ್ಳುವ ಮುನ್ನವೇ ಇದೀಗ ಮತ್ತೊಂದು ಬಿಗ್ಗೆಸ್ಟ್ ಶಾಕಿಂಗ್ ಅಂಶ ಹೊರಬಿದ್ದಿದೆ. ಕ್ಯಾನ್ಸರ್, ಡಯಾಬಿಟಿಸ್ ರೋಗಗಳ ಭೀತಿ ಅತ್ಯಂತ ಜನಪ್ರಿಯ ಸಿಹಿ ಖಾದ್ಯವಾದ ಜಿಲೇಬಿಗೂ ಸೋಕಿದೆ. ಜಿಲೇಬಿಯಿಂದಲೂ ಕ್ಯಾನ್ಸರ್, ಡಯಾಬಿಟಿಸ್ ಹರಡಲಿದೆ ಅನ್ನೋ ಸುದ್ದಿ ಸಿಲಿಕಾನ್ ಸಿಟಿ ಮಂದಿಯನ್ನ ಬೆಚ್ಚಿ ಬೀಳಿಸಿದೆ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಅಸುರಕ್ಷಿತ ಆಹಾರ ಪದಾರ್ಥಗಳು ಮಾರಾಟವಾಗ್ತಿರೋದು ಆತಂಕದ ವಿಷಯವೇ. ಮೊನ್ನೆಯಷ್ಟೇ ಇಡ್ಲಿಗೆ ಬಳಸುವ ಪ್ಲಾಸ್ಟಿಕ್ ಕವರ್ನಿಂದ ಕ್ಯಾನ್ಸರ್ ಹರಡಲಿದೆ ಅನ್ನೋ ಭಯಾನಕ ಸುದ್ದಿ ಹೊರಬಿದ್ದಿತ್ತು. ಆದರೆ ಈಗ ಜಿಲೇಬಿ, ಮೈಸೂರು ಪಾಕ್ನಂತಹ ಸಿಹಿ ಪದಾರ್ಥಗಳಿಗೂ ರಾಸಾಯನಿಕ ಬಣ್ಣಗಳನ್ನು ಬಳಸ್ತಿರೋದ್ರಿಂದ ಕ್ಯಾನ್ಸರ್, ಡಯಾಬಿಟಿಸ್ ಹರಡಲಿದೆ ಅನ್ನೋ ಸುದ್ದಿ ಹೊರಬಿದ್ದಿದ್ದು ಬೆಂಗಳೂರಿನ ಹಲವು ಬೇಕರಿ ಹೋಟೆಲ್ಗಳಿಗೆ ಆಹಾರ ಇಲಾಖೆ ನೋಟಿಸ್ ನೀಡಿದೆ. ಬೆಂಗಳೂರಿನಲ್ಲಿರುವ ಅಶುದ್ಧತೆ, ಕಲಬೆರಕೆ ಹಾಗೂ ಲೈಸೆನ್ಸ್ ಪಡೆಯದ ಹಲವು ಹೋಟೆಲ್, ಬೇಕರಿಗಳ ಮೇಲೆ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿ ಜಿಲೇಬಿ, ಮೈಸೂರು ಪಾಕ್, ಕಾಜು ಬರ್ಫಿ, ಜಹಾಂಗೀರ್, ಮಿಕ್ಸ್ಚರ್ ಸೇರಿದಂತೆ 10ಕ್ಕೂ ಹೆಚ್ಚು ಸಿಹಿ ತಿಂಡಿಗಳ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಪರೀಕ್ಷೆ ನಡೆಸಿದ್ದಾರೆ. ಇನ್ನು ಪರೀಕ್ಷಾ ವರದಿಯಲ್ಲಿ ಈ ಸಿಹಿ ಖಾದ್ಯಗಳಿಂದ ಕ್ಯಾನ್ಸರ್ ಮಾತ್ರವಲ್ಲದೆ ಡಯಾಬಿಟಿಸ್, ಹೆಪಟೈಟಿಸ್ನಂತಹ ಹಲವು ಮಾರಕ ರೋಗಗಳು ಹರಡಲಿವೆ ಅನ್ನೋ ಭಯಾನಕ ಸುದ್ದಿ ಹೊರಬಿದ್ದಿದೆ. ಒಟ್ಟಿನಲ್ಲಿ ಒಂದೊಂದೇ ಆಹಾರ ಪದಾರ್ಥಗಳಿಂದ ಮಾರಕ ರೋಗಗಳು ಹರಡ್ತಿವೆ ಅನ್ನೋ ಸುದ್ದಿ ಕೇಳಿದ ಮೇಲೆ ಜನ ಹೊರಗೆ ಆಹಾರ ಪದಾರ್ಥಗಳನ್ನು ಖರೀದಿಸೋದನ್ನೇ ಕಂಪ್ಲೀಟ್ ಆಗಿ ನಿಲ್ಲಿಸಿದ್ರೂ ಅಚ್ಚರಿಯೇನಿಲ್ಲ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.